ರೆಡಿನಾ? ಆರ್ಟಿಸ್ಟ್ ರೆಡಿ? ರೆಡಿ. ಓಕೆ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಬೆಟ್ಟದ ಮಲ್ಲೇಶ್ವರ ಇವಳು ಯಾವ ದಿಕ್ಕಲ್ಲಿ ನೋಡ್ತಾವಳು? ಪುಟಿ, ನಾನು ಇಲ್ಲಿದ್ದೀನಿ. ನಾನು ಅಲ್ಲೇ ಓ, ನೋಡ್ತೀನಿ. ರಾಂಗ್ ರೂಟಲ್ಲಿ ಅವಳೆ. ಅರಸಯ್ಯನ ಪ್ರೇಮ ಪ್ರಸಂಗದ ನಿರ್ದೇಶಕರಾದಂತಹ ದೀಪು ಸರ್ ನಮ್ ಜೊತೆಗಿದ್ದಾರೆ. ಹಾಗೆ ನಾಯಕ ನಟರಾದಂತಹ ಮಾಂತೇಶ್ ಸರ್ ಅವರು ನಮ್ ಜೊತೆಗಿದ್ದಾರೆ. ಸರ್, ಸಿನಿಮಾ ಈ ಹುಟ್ಕೊಳ್ಳೋಕೆ ನಿರ್ದೇಶಕ ಮೊದಲು ಆ ಕತೆ ಬಗ್ಗೆ ಯೋಚನೆ ಮಾಡ್ತಾನೆ. ಯಾವ ಪ್ರೇರಣೆಯಿಂದ ನೀವು ಆ ಸಿನಿಮಾವನ್ನ ಮಾಡಿದ್ರಿ ಸರ್? ಮೇಡಮ್, ಮೊದಲಿಗೆ ಏನಾಗುತ್ತೆ ಅಂತಂದ್ರೆ, ಒಬ್ಬ ನಿರ್ದೇಶಕನಿಗೆ, ಒಬ್ಬ ಬರಹಗಾರನಿಗೆ ಒಂದು ಸಬ್ಜೆಕ್ಟ್ ಹುಟ್ಟಬೇಕಾದ್ರೆ ಒಂದು ಪುಸ್ತಕಗಳ ಪ್ರೇರಣೆ ಆಗಿರ್ಬೇಕು, ಅಥವಾ ನಾನು ಅನುಭವಿಸ್ತಕ್ಕಂಥ ಒಂದಷ್ಟು ನೈಜ ಘಟನೆಗಳು, ಅಂದ್ರೆ ನಾನು ನೋಡಿರ್ತಕ್ಕಂಥ ಒಂದಷ್ಟು ನೈಜ ಘಟನೆಗಳು, ಮತ್ತೆ ಆ ಪಾತ್ರಗಳನ್ನ ನಾವು ಒಂದಷ್ಟು ನೋಡಿರ್ತೀವಿ. ಈ ಎರಡರ ಮಿಡ್ಲಲ್ಲಿ ನನಗೆ ತಲೆಗೆ ಹೊಳೆದಿದ್ದು, ನಾನು ಮೂಲತಃ ಗ್ರಾಮೀಣ ಪ್ರದೇಶದಿಂದ ಬಂದವನು, ಬೆಂಗಳೂರಿಗೆ ಸಿನಿಮಾ ಕನಸು ಹೊತ್ಕೊಂಡು. ನನ್ನ ಗ್ರಾಮೀಣ ಪ್ರದೇಶದಲ್ಲಿ ಒಂದಷ್ಟು ಪಾತ್ರಗಳನ್ನ ನೋಡಿ, ಆ ಪಾತ್ರಗಳನ್ನ ಇಟ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡ್ಬೇಕು, ಒಂದು ಕಥೆ ಮಾಡ್ಬೇಕು. ನಿಜವಾದ ಪಾತ್ರಗಳು ಹಳ್ಳಿಯಲ್ಲಿ ನಿಮ್ಗೆ ಕಾಣಿಸ್ತಾ ಇತ್ತು? ಹೌದಾ ಮೇಡಮ್, ಖಂಡಿತವಾಗ್ಲೂ. ಈಗ ನೀವು ಟ್ರೈಲರ್ ನೋಡಿದೀರಾ, ಟ್ರೈಲರ್ ಅಲ್ಲಿ ಎಷ್ಟು ಪಾತ್ರಧಾರಿಗಳೆಲ್ಲ ಬರ್ತಾರಲ್ಲ, ಅದೆಲ್ಲ ಆಲ್ಮೋಸ್ಟ್ ನಾನು ನೋಡಿರ್ತಕ್ಕಂಥ ಪಾತ್ರಗಳು ನಮ್ಮೂರಲ್ಲಿ. ಅಂದ್ರೆ ಆ ಪಾತ್ರಗಳನ್ನ ಇಟ್ಕೊಂಡು ಒಂದು ಕಥೆನ ಹೆಂಗೆ ಹೆಣಿಬಹುದು ಅನ್ನಂಗೆ ನನ್ಗೆ ಇಟ್ಕೊಂಡು ಇದನ್ನ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ ಮೇಡಮ್. ನನ್ಗೆ ಅದೇ ಪ್ರೇರಣೆ. ಸೊ ನೀವು ಹಳ್ಳಿಯಲ್ಲಿ ಕಂಡಂತಹ ನೈಜ ಪಾತ್ರಗಳು ಇಲ್ಲಿ ಸಿನಿಮಾದಲ್ಲಿ ಪಾತ್ರಗಳಾಗಿದೆ ಅಂತ ಹೇಳ್ತಿದ್ದೀರಿ. ಸರ್, ನಾಯಕ ನಟ ಅಂತ ಹೇಳಿದಾಗ ಏನೋ ಒಂದು ದೊಡ್ಡ ಎಕ್ಸ್ಪೆಕ್ಟೇಷನ್ಸ್ ಗಳು ಇರುತ್ತೆ. ನಾವು ಇಲ್ಲಿಂದ ಒಂದು 75 ವರ್ಷಗಳ ಕನ್ನಡ ಚಲನಚಿತ್ರ ನೋಡಿದಾಗ ಮಹಾಂತೇಶ್ ಅವರನ್ನ ನೀವು ನಾಯಕ ನಟನಾಗಿ ಮಾಡ್ಕೊಡ್ತೀರಿ. ಇದು ಒಂದು ಸವಾಲು. ಅದನ್ನ ಯಾವ ರೀತಿ ಎದುರಿಸ್ತಾ ಇದ್ದೀರಿ? ಮೇಡಮ್, ಏನಿಲ್ಲ ಅಂದ್ರೆ, ಇದಕ್ಕೆ ನಾಯಕ ನಟ ಅನ್ನೋದಕ್ಕೆ ಬಂದ್ರೆ, ಅಂದ್ರೆ ಸಿನಿಮಾನೇ ಒಂದು ಕಂಟೆಂಟ್. ಅರಸಯ್ಯನ ಪ್ರೇಮ ಪ್ರಸಂಗ ಟೈಟ್ಲೇ ಹೇಳೋ ಹಾಗೆ, ಒಂದು ಅರಸಯ್ಯನ ಒಂದು ಕ್ಯಾರೆಕ್ಟರ್, ಜಸ್ಟ್ ಅವನು ಹೀರೋ ಆ ತರದ್ ಯಾವ್ದು ನಾನು ಪೋರ್ಟ್ರೇ ಮಾಡಿಲ್ಲ ಸಿನಿಮಾದಲ್ಲೂ. ಸಬ್ಜೆಕ್ಟ್ ಈಸ್ ಎ ಹೀರೋ. ಅಂದ್ರೆ ಅರಸಯ್ಯನ ಪ್ರೇಮ ಪ್ರಸಂಗಕ್ಕೆ ಮಾಂತೇಶೇ ಸೂಟ್ ಆಗ್ತಾರೆ ಅಂತ ಅನ್ಕೊಂಡು ಅವ್ರನ್ನ ಇಟ್ಕೊಂಡೇ ಕತೆ ಮಾಡಿದ್ದು ನಾನು. ಯಾಕೆಂದ್ರೆ ನಾವು ಬೆಂಗಳೂರಿನ ಪ್ರತಿಷ್ಠಿತ ಅಭಿನಯ ತರಂಗದಲ್ಲಿ ನಾನು ಸಂಸ್ಥೆ ಜೊತೆಗೆ ನಾಟಕಗಳನ್ನ ಮಾಡಿದ್ ನಾವು. ಮತ್ತೆ ನನ್ನ ಒಡನಾಟ ಆಲ್ಮೋಸ್ಟ್ ಒಂದು 10-12 ವರ್ಷದಿಂದ ನನ್ನ ಒಡನಾಟ ಇತ್ತು. ಹಂಗಾಗಿ ಜೊತೆಲೆ ಇದ್ನಲ್ಲ ಮಾಂತೇಶ್, ಹಂಗಾಗಿ ಅವ್ನ ಇಟ್ಕೊಂಡೇ ಸ್ಕ್ರಿಪ್ಟ್ ಬರಿಬೇಕು, ಅರಸಯ್ಯನ ಪ್ರೇಮ ಪ್ರಸಂಗಕ್ಕೆ ಇವನು ಸೂಟ್ ಆಗ್ತಾನೆ ಅನ್ನೋದನ್ನ ನಾನು ತಲೆ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿದ್ದೆ ಮೇಡಮ್, ನಾಯಕ ನಟ. ಮಹಾಂತೇಶ್ ಸರ್, ಅರಸಯ್ಯನ ಪ್ರೇಮ ಪ್ರಸಂಗ ಅನ್ನುವಂತ ಸಿನಿಮಾಕ್ಕೆ ತಾವು ಹೀರೋ ಆಗ್ತೀರಿ. ನೀವು ಈ ಸಿನಿಮಾ ಹೀರೋ ಅಂತ ಹೇಳಿದಾಗ ನಿಮ್ಗೆ ಏನ್ ಅನಿಸ್ತು? ಶಾಕ್ ಆಗಿತ್ತು ಫಸ್ಟ್ ಆಫ್ ಆಲ್. ಹೌದಾ? ಯಾವ ಒಟ್ಟಿಗೆ ಶಾಕ್ ಆಗಿತ್ತು ಅಂದ್ರೆ, ನಾನು ಯೂಶಲಿ ಒಂದಿಷ್ಟು ಸಿನಿಮಾದಲ್ಲಿ ಸಪೋರ್ಟಿಂಗ್ ಆರ್ಟಿಸ್ಟ್ ಆಗಿ ಇದ್ದವನು. ಸಡನ್ ಆಗಿ ಬಂದು ಅವಾಗ ತುಂಬಾ ವರ್ಷದ ಫ್ರೆಂಡ್ಸ್ ಮಚ್ಚ ನೀನೇ ಹೀರೋ ಅಂದಾಗ ಶಾಕ್. ಏನ್ ಹೇಳ್ತಿದ್ದಿ ನೀನು? ನಮ್ ಬೇಡಗಡಪ್ಪ, ಇಲ್ಲಿಗೆ ಏನ್ ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ, ಹೀರೋ ಅನ್ನೋ ದೊಡ್ಡ ಪಾತ್ರ ಬೇಡ ಅನ್ನೋ ತರ ಹೇಳಿದ್ದೆ. ತುಂಬಾ ಶಾಕಿಂಗ್ ಅಲ್ಲಿ ಇದ್ದೆ ಆ ಒಂದು ಪಾಯಿಂಟ್ ಬಂದಾಗ. ಈಗ ಮಹಾಂತೇಶ್ ಹೀರೋ ಅಂತ ಫಿಕ್ಸ್ ಆಯ್ತು. ಹಾ. ಹೀರೋಯಿನ್ ಹೇಗೆ ಹುಡುಕಿದ್ರಿ ನೀವು? ಹೀರೋಯಿನ್ ಹುಡ್ಕಕ್ಕೆ ಸುಮಾರು ಆಲ್ಮೋಸ್ಟ್ ಒಂದು 10 ಜನ ನೋಡಿದೀನಿ ಮೇಡಮ್. ನಾನು 10 ಜನ ನೋಡಿದೀವಿ. ಈಗ ರಶ್ಮಿತಾ ಅಂತ, ಈಗ ಟ್ರೈಲರ್ ಅಲ್ಲಿ ಏನ್ ನೋಡಿದ್ರಿ ನೀವು, ರಶ್ಮಿತಾ ಅಂತ ಮೂಲತಃ ಅವರು ಭರತನಾಟ್ಯ ಆರ್ಟಿಸ್ಟ್. ಅವ್ರನ್ನು ನೋಡಿದಾಗ ನನ್ಗೆ ಅನಿಸ್ತು ಓಕೆ, ಅಂದ್ರೆ ಆ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಅನ್ಕೊಂಡಿದ್ದು. ಅದಾದ್ಮೇಲೆ ಅವ್ರ ಹತ್ರ ಒಂದಷ್ಟು ಸ್ಕ್ರಿಪ್ಟ್ ನಾನು ನರೇಶನ್ ಕೊಟ್ಟೆ. ಓಕೆ ದೀಪು ಅವರೇ, ಮಾಡೋಣ, ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ, ಮಾಡೋಣ ಅಂತೆಲ್ಲ ಹೇಳಿ. ಅಂದ್ರೆ ಅವರು ಯಾವುದೇ ರೀತಿ ಬ್ಯೂಟಿ ನೋಡ್ಲಿಲ್ಲ ಅವರು, ಅಂದ್ರೆ ಕಂಟೆಂಟ್ ಹಂಗಿತ್ತು. ಹಂಗಾಗಿ ಇಲ್ಲ ದೀಪು, ನಾನು ಮಾಡೋಣ, ಮಾಂತೇಶನೆಲ್ಲ ಹಾಕೊಂಡು ನೀವು ಜೊತೆಲೆಲ್ಲ ಒಟ್ಟಿಗೆ ಸಿನಿಮಾ ಮಾಡೋಣ ನಾವು ಅಂತ ಹೇಳಿ ಪ್ರಾಜೆಕ್ಟ್ಗೆ ಇನ್ನಾದ್ರು ಮೇಡಮ್ ಅವರು. ಈ ಅರಸಯ್ಯನ ಪ್ರೇಮ ಪ್ರಸಂಗಕ್ಕೆ ನಿರ್ಮಾಪಕರು ಇದ್ರಲ್ಲ, ಅವರ ರಿಯಾಕ್ಷನ್ ಏನು? ಅವ್ರ ಸಿನಿಮಾಗೆ ಒಪ್ಕೊಂಡಿದ್ ಹೇಗೆ? ಮೇಡಮ್ ಏನಂತ ಹೇಳ್ತಾರೆ ಅಂದ್ರೆ, ಇವತ್ತಿನ ಸಿಚುವೇಶನ್, ಕನ್ನಡ ಚಿತ್ರರಂಗದ ಸಿಚುವೇಶನ್ಗಳಂತಂದ್ರೆ ಎಲ್ರು ಎದುರಿಸ್ತಾರೆ, ಅವ್ರು ಹಾಕಿರೋ ದುಡ್ಡು ವಾಪಸ್ ಬರಲ್ಲ, ಆತರ ಇರ್ತಾರೆ. ಇದ್ರ ಮಧ್ಯೆ ತುಂಬಾ ಒಂದಷ್ಟು ಸಮಸ್ಯೆಗಳಾದವು. ನಮ್ಮ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸಮಸ್ಯೆಗಳಾಯ್ತು. ಅಂದ್ರೆ ಯಾವ ಪ್ರೊಡ್ಯೂಸರ್ ಕೂಡ ಇವತ್ತು ದುಡ್ಡು ಹಾಕೋದನ್ನ, ಅಂದ್ರೆ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಎಂಡ್ ಆಫ್ ದ ಡೇ ಅವ್ರಿಗೆ ಸಿನಿಮಾ ಇಂದ ಏನೋ ಒಂದು ಬರ್ಬೇಕು ಅನ್ನೋದು ಇದ್ದೇ ಇರುತ್ತೆ ಅವ್ರಿಗೂ. ಈಗ ನನ್ನ ಮತ್ತೆ ರಾಜೇಶ್ ಸರ್, ಇದ್ರ ನಿರ್ಮಾಪಕರು ಶ್ರೀಮತಿ ಮೇಘಶ್ರೀ ರಾಜೇಶ್ ಅಂತ. ಅವರ ನಮ್ಮ ಬಾಂಧವ್ಯ ಹೆಂಗಿತ್ತು ಅಂತಂದ್ರೆ, ಅವರು ಅಭಿನಯ ತರಂಗ ಸ್ಟೂಡೆಂಟ್, ನಮ್ಮ ಜೊತೆಗೆ ಒಟ್ಟಿಗೆನೆ ಕೋರ್ಸ್ ಮಾಡಿದ್ರು. ನಾನು ಹೋಗಿ ಫಸ್ಟ್ ಕತೆ ಪಿಚ್ ಮಾಡಿದಾಗ ಸರ್ ಹಿಂಗ್ ಅನ್ಕೊಂಡಿದೀವಿ ಅಂತೆಲ್ಲ ಹೇಳಿದಾಗ ಅವ್ರು ಟೈಮ್ ತಗೊಂಡ್ರು ಮೇಡಮ್. ಖಂಡಿತವಾಗ್ಲೂ ಅವ್ರು ಟೈಮ್ ತಗೊಂಡಾದ್ಮೇಲೆ ಇಲ್ಲ ದೀಪು, ತುಂಬಾ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ, ನಾವು ಸಿನಿಮಾ ಮಾಡೋಣ ಅಂದ್ಬಿಟ್ಟು ಅವರು ಕೈ ಜೋಡಿಸಿದ್ದು. ಅದಾದ ನಂತರ ಏನಾಯ್ತು ಅಂತಂದ್ರೆ, ಅಬ್ವಿಯಸ್ಲಿ ಅಂದ್ರೆ ಅದಿದ್ದೇ ಇರುತ್ತೆ, ಬಜೆಟ್ ಜಾಸ್ತಿ ಆಗೋದು, ಹೆಚ್ಚು ಕಡಿಮೆ ಆಗೋದು, ಈ ತರದ್ದು ಇದ್ದೇ ಇರುತ್ತೆ. ಆತರ ನಮ್ಮ ಸಿನಿಮಾಗಳು ಒಂದಷ್ಟು ಆಯ್ತು. ಬಟ್ ಯಾವ್ದಕ್ಕೂ ಕೊರತೆ ಮಾಡ್ದಂಗೆ ಕತೆ ಈ ಸಿನಿಮಾನ ನಿರ್ಮಾಪಕರಿಗೆ ಒಪ್ಕೊಳ್ಳೋ ಹಾಗೆ ಮಾಡ್ತು. ಖಂಡಿತವಾಗ್ಲೂ ಕತೆನ ಅಷ್ಟು ಸ್ಟಫ್, ಅಷ್ಟು ಸ್ಟ್ರಾಂಗ್ ಆಗಿದೆ ಕತೆ. 100%.
ಸರ್ ತಾವು ಇದಕ್ ಮುಂಚೆ ಹಲವಾರು ಪಾತ್ರಗಳಲ್ಲಿ ಅಭಿನಯಿಸಿದ್ರಿ, ಈ ಸಿನಿಮಾಗೆ ತಾವು ಹೀರೋ. ಫಸ್ಟ್ ಶಾಟ್ ಕೊಡುವಾಗ ನಿಮ್ಗೆ ಏನ್ ಅನ್ನಿಸ್ತು ಸರ್? ಆ, ಇಲ್ಲ ಅಂದ್ರೆ ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ನರ್ವಸ್ ಆಗಿದೆ. ಯಾಕಂದ್ರೆ ಆ ಒಬ್ಬ ಲೀಡ್ ಅಂತ ಬಂದಾಗ ನಮ್ ಸೆಟ್ ಎಲ್ಲಾ ಫ್ರೆಂಡ್ಸೇ ಇದ್ವಿ. ಜೊತೆಗೆ ಲೀಡ್ ಅನ್ನೋ ಒಂದು ಆ ವರ್ಡ್ ಇದೆ ಗೊತ್ತಾ, ಅದು ಒಳಗಡೆ ಭಯ ಆಗ್ತಾ ಇತ್ತು. ಇವ್ನು ಯಾವಾಗ್ಲೂ ಏನಾಗಲ್ಲ, ಆರಾಮಾಗಿ ಮಾಡೋ, ಜಾಲಿಯಾಗಿ ಮಾಡೋ ಅನ್ನೋ ಒಂದು ಸ್ಟ್ರಾಂಗ್ ಸಪೋರ್ಟ್ ಇದ್ದೇ ಇತ್ತು. ಆಬ್ವಿಯಸ್ಲಿ ನನ್ ಬೇರೆ ಸೆಟ್ ಅಲ್ಲಿ ಕೆಲಸ ಮಾಡೋದಕ್ಕೂ ನಮ್ಮ ಈ ಸೆಟ್ ಅಲ್ಲಿ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಬಹಳ ಇತ್ತು. ಆ ಒಂದು ನರ್ವಸ್ನೆಸ್ ಅಲ್ಲಿ ಫಸ್ಟ್ ಶಾಟ್ ಇಟ್ರು. ಆ ಒಂದು ಪಂಚೆ, ಬೇರ್ ಬಾಡಿ, ಬರೀ ಒಂದು ಟವಲ್ ಹಾಕೊಂಡಿರ್ತೀನಿ, ಪೂಜಾರಿ ಕ್ಯಾರೆಕ್ಟರ್ದು. ಸೊ ಅಲ್ಲಿಂದ ಒಂದು ಬೈಕಲ್ಲಿ ಪಾಸ್ ಆಗ್ಬೇಕು ಶಾಟ್. ಫಸ್ಟ್ ಶಾಟ್ ತೆಗೆದಿದ್ದೆ ಅದು. ಅಲ್ಲೊಂದು ಬೈಕಲ್ಲಿ ಅದು ಟ್ರೈಲರ್ ಅಲ್ಲಿ ಶಾಟ್ ಇದೆ. ಆ ಬೈಕಲ್ಲಿ ಪಾಸ್ ಆಗೋ ಆ ಒಂದು ಶಾಟ್ ಒಳಗಡೆ ತುಂಬಾ ಅಂದ್ರೆ ತುಂಬಾ ಭಯ ಇತ್ತು. ಕ್ರಮೇಣ ತಾವು ಅದಕ್ಕೆ ಹೊಂದ್ಕೊಂಡಿರ್ತೀರಿ. ಅಂದ್ರೆ ಈ ಎಂಟರ್ ಟೀಮ್ ಸಪೋರ್ಟ್ ಆಗಿತ್ತು. ಹಿಂಗಾಗಿ ಆಮೇಲೆ ಒಬ್ಬ ಕಲಾವಿದನಿಗೆ ರಂಗಭೂಮಿಯಿಂದ ಬಂದವನಿಗೆ ಒಂದು ಆತ್ಮವಿಶ್ವಾಸ ಇರ್ತದೆ. ಅದನ್ನ ಈ ಪಾತ್ರ ನಾನು ಗೆಲ್ತೀನಿ ಅನ್ನುವಂತ ಒಂದು ಆತ್ಮವಿಶ್ವಾಸ ಇರ್ತದೆ. ಸರ್, ಈ ಚಿತ್ರದಲ್ಲಿ ಒಂದು ದೊಡ್ಡ ತಾರಾಗಣ ಇದೆ, ತುಂಬಾ ಹಿರಿಯ ಕಲಾವಿದರು ಅಭಿನಯಿಸಿದ್ದಾರೆ. ಅವ್ರನ್ನೆಲ್ಲ ಮ್ಯಾನೇಜ್ ಮಾಡೋದು ಒಂದು ಸವಾಲು. ತಾವು ಪ್ರಪ್ರಥಮ ಬಾರಿಗೆ ನಿರ್ದೇಶನ ಮಾಡ್ತಾ ಇದ್ರಿ, ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಮೇಡಮ್ ಇಲ್ಲ, ಫಸ್ಟಿಗೆ ನಮ್ಮ ಕಲಾವಿದರು ಅಂದ್ರೆ ಪಿ ಡಿ ಸತೀಶ್ ಸರ್ ಇದ್ದಾರೆ, ರಘುರಾಮ ಕೊಪ್ಪ ಇದ್ದಾರೆ, ಮತ್ತೆ ವಿಜಯ್ ಚಂಡೂರವ್ರು ಇದ್ದಾರೆ, ಜಹಾಂಗೀರ್ ಸರ್ ಇದ್ದಾರೆ, ಮತ್ತೆ ಹನುಮಕ್ಕ ಅಂತ ರಂಗಭೂಮಿ ಕಲಾವಿದೆ, ಅಜ್ಜಿ ಕ್ಯಾರೆಕ್ಟರ್ ಮಾಡಿರೋದು ಅವರು. ಬಟ್ ಏನಂತಂದ್ರೆ ಮೇಡಮ್, ನಮ್ಗೆ ಇವ್ರನ್ನ ನಾನು ಹ್ಯಾಂಡ್ಲ್ ಮಾಡೋ ಅಂತದ್ ಏನ್ ಇರ್ಲಿಲ್ಲ. ಅಂದ್ರೆ ನಾವು ಮಾಡೋ ವರ್ಕಿಗೆ ಅವರು ಅಂದ್ರೆ ಆ ಕಡೆ ಸ್ವಲ್ಪ ಹಂಗೆ ಇತ್ತು ಮೇಡಮ್. ಅಂದ್ರೆ ಕೋಪರೇಟ್ ಮಾಡೋದು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಬಟ್ ಯಾರೇ ಆಗ್ಲಿ ಇವತ್ತುವರೆಗೂ ಒಂದು ಈಕೋ ಕ್ಲಾಸ್ ಆಗ್ಲಿ ಮತ್ತೊಂದಾಗ್ಲಿ ಏನೂ ಆಗಿರ್ಲಿಲ್ಲ. ಯಾಕಂದ್ರೆ ಸತೀಶ್ ಸರ್ ತುಂಬಾ ಒಳ್ಳೆ ಅದ್ಭುತವಾದ ನಟರು ಅವರು. ಯಾಕಂದ್ರೆ ಅವ್ರು ಸೀರಿಯಲ್ಗಳು ಮಾಡ್ತಾ ಇರ್ಬೇಕಾದ್ರೆ ನಾವು ಶಾಲೆಗೆ ಹೋಗ್ತಾ ಇದ್ದಾರೆ ಅದೇನೋ. ಹಂಗಾಗಿ ಅಂದ್ರೆ ತುಂಬಾ ಚೆನ್ನಾಗಾಯ್ತು ಮೇಡಮ್. ಅಂದ್ರೆ ಯಾವ್ದೇ ರೀತಿಯಾದ ಒಂದು ಕೆಡುಕಾಗ್ಲಿ ಮತ್ತೊಂದಾಗ್ಲಿ ಆ ಥರದ್ದು ಯಾವ್ದು ಏನು ಆಗ್ಲಿಲ್ಲ. ಇನ್ನು ಶೂಟಿಂಗ್ ಸ್ಪಾಟ್ ನಮ್ಮ ಈ ಶೂಟ್ ನಡಿಬೇಕಾದಾಗ ಇವನ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಇವನ್ ಭಯ ಇರುತ್ತೆ, ಇಷ್ಟು ನೂರತ್ತು ಕಲಾವಿದರನ್ನ ಹೆಂಗ್ ಹ್ಯಾಂಡಲ್ ಮಾಡೋದಂತ. ಬಟ್ ಅವ್ರು ಕೊಡೋ ಸಪೋರ್ಟ್ಗೆ ಆಮೇಲೆ ಯಾರಿಗೂ ಆಕ್ಟಿಂಗ್ ಕರೆಕ್ಷನ್ ಇರ್ತಿರ್ಲಿಲ್ಲ. ಸೊ ಇವನು ಕಂಪ್ಲೀಟ್ಲಿ ಕ್ಯಾರೆಕ್ಟರ್ ಡಿಸೈನ್ ಮೇಲೆ ಹೋಗ್ಬಿಡೋನು. ಅವ್ರು ಅಷ್ಟು ಸಪೋರ್ಟಿವ್ ಆಗಿರೋದ್ರಿಂದ ಇವನು ಕ್ಯಾರೆಕ್ಟರ್ ಡಿಸೈನ್ ಮೇಲೆ ಫೋಕಸ್ ಮಾಡಿದ್ರು. ಹಿಂಗಾಗಿ ಪ್ರತಿ ಪಾತ್ರಗಳು ಇವತ್ತು ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅವ್ರ ಆ ಒಂದು ಸಪೋರ್ಟ್ ಮಾಡಿರೋ ವಿಷಯಕ್ಕೆ ಬಹಳ ಮೊದಲನೇ ಬಾರಿ ಅಂದ್ರೆ ಇವನು ತುಂಬಾ ಕ್ಲಾರಿಟಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಸರ್ ನನ್ಗೆ ಹಿಂಗೆ ಬೇಕು, ಇಷ್ಟ ಬೇಕು. ನಿರ್ದೇಶಕರು ಕಾನ್ಫಿಡೆಂಟ್ ಆಗಿದ್ದಾಗ ಅವ್ರಿಗೆ ಏನ್ ಬೇಕು ಅಂತ ಹೇಳಿದಾಗ ಕಲಾವಿದ ಅದನ್ನ ಕೊಡ್ತಾರೆ. ಸರ್, ಹೀರೋಯಿನ್ ಜೊತೆ ಫಸ್ಟ್ ಶಾಟ್ ಫೇಸ್ ಮಾಡಿದಾಗ ಹೇಗ ಅನ್ನಿಸ್ತು ಸರ್? ಇಲ್ಲ ಅಂದ್ರೆ ಆ ಒಂದು ಎಪಿಸೋಡ್ ತುಂಬಾ ಅದ್ರಲ್ಲಿ ನನ್ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ನಾನು ಯಾವತ್ತು ಯಾವ ಹುಡುಗಿರ್ನು ನಾನು ಕರೆಕ್ಟ್ ಆಗಿ ಮಾತಾಡಿಲ್ಲ. ಆಮೇಲೆ ನನ್ನ ಲೈಫಲ್ಲಿ ಯಾವ್ದು ಲವ್ ಇಲ್ಲ. ಸೊ ಆ ಕಾನ್ವರ್ಸೇಷನ್ ತುಂಬಾ ವೀಕ್ ಹುಡುಗಿರ ಜೊತೆ ಮಾತಾಡೋದು. ಒಂದು ಶಾರ್ಟ್ ಇದೆ ಮ್ಯಾಮ್, ಹೀರೋಯಿನ್ ಕೈ ಹಿಂಗ್ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ನನ್ನ ಕೈ ಇದೆಲ್ಲ ಬೆವರೋದು, ಕೈ ನಡಗೋದು, ಹೀಗಾಗೋದು. ಸೊ ಈ ತರ ಎಲ್ಲ ಆಗೋದು. ಬಟ್ ನಮ್ ಹೀರೋಯಿನ್ ಮತ್ತೆ ಏನಾಗಲ್ಲ, ಹಿಡ್ಕೊಂಡು ಕೈ ತನ ಹಿಡ್ಕೊಳ್ತಾ ಇದ್ರಿ, ಯಾಕೆ ಅಷ್ಟು ನಡುತ್ತಾ ಇದ್ದೀರಾ, ಭಯ ಪಡ್ತಾ ಇದ್ದೀರಾ ಅನ್ನೋರು. ನನ್ಗೂ ಈ ತರದ ಸೀಕ್ವೆನ್ಸ್ ಯಾವತ್ತೂ ಮಾಡಿಲ್ಲ ನಾನು ಅನ್ನೋ ಆ ಒಂದು ವಿಷಯ ಬರೋದು. ಬಟ್ ನೀಕಿತ್ತು ನಮ್ಮ ಅಷ್ಟೇ ಹೇಳ್ಬೋದಲ್ಲ. ಸರ್, ಯಾವ್ದಾದ್ರು ಒಂದು ಇಂಟ್ರೆಸ್ಟಿಂಗ್ ಘಟನೆ ಹೇಳ್ಬೋದಾ? ಅಂದ್ರೆ ಶೂಟಿಂಗ್ ನಡೆಯೋ ಮೇಡಮ್ ಏನಾಗುತ್ತೆ ಅಂತಂದ್ರೆ, ಈಗ ಬೆಂಗಳೂರು ಅಂತ ಬಂದಾಗ ನಾವು ಜೂನಿಯರ್ ಆರ್ಟಿಸ್ಟ್ ಗಳನ್ನ ದುಡ್ಡು ಕೊಟ್ಟು ಬೈ ಮಾಡ್ತೀವಿ. ಕೆಲವ್ರನ್ನ ಒಂದು 50 ಜನ 60 ಜನ 70 ಜನ ಎಷ್ಟು ಬೇಕು ಅಂತ. ಬಟ್ ಹಳ್ಳಿಗಳ ಕಡೆ ಹಂಗಾಗಲ್ಲ. ಅಲ್ಲಿ ಇರೋ ಹಳ್ಳಿಯವ್ರನ್ನ ಅಂದ್ರೆ ಈ ರೈತರುಗಳನ್ನ ಸ್ಥಳೀಯರುಗಳನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ನಮ್ದು ಒಂದು ಸಾವಿನ ಸೀಕ್ವೆನ್ಸ್. ಆ ಸಾವಿನ ಸೀಕ್ವೆನ್ಸ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 70 ರಿಂದ 80 ಜನ ಜೂನಿಯರ್ ಆರ್ಟಿಸ್ಟ್ ಗಳು ಬೇಕಿತ್ತು ನಮ್ಗೆ. 70-80 ಜನ ಹೆಂಗೆ ಅಂದ್ರೆ ಆಲ್ಮೋಸ್ಟ್ ಬೆಳಗ್ಗೆ ಒಂದು 11 ಗಂಟೆ ಕರ್ಸ್ಬಿಟ್ಟ ನಾವು. 11 ಗಂಟೆ ಕರೆಸ್ತಾ ಎಲ್ಲ ಆಯ್ತು. ಸಂಜೆ ಈವ್ನಿಂಗ್ ಒಂದು 4-4:30 ಗಂಟೆ ಶೂಟ್ ಮಾಡ್ತಾ ಇದೀವಿ. ಅದೆಲ್ಲ ಆದ್ಮೇಲೆ ಒಂದು ಶಾಮಿಯಾನ ಬೀಳೋ ಶಾಟ್ ಇದೆ. ಆ ಶಾಮಿಯಾನ ಬಿದ್ದ ತಕ್ಷಣ ಎಲ್ರು ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ಬೇಕು. ಅಂದ್ರೆ ಜೂನಿಯರ್ ಆರ್ಟಿಸ್ಟ್ಗಳು ಶಾಮಿಯಾನ ಬೀಳುತ್ತೆ, ಎಲ್ಲರೂ ಆ ಕಡೆ ಈ ಕಡೆ ಓಡೋಗ್ಬೇಕು. ಶಾಮಿಯಾನ ಬಿತ್ತು ಎಲ್ಲ ಓಡೋಗ್ಬೇಕು. ಇವ್ರೇನ್ ಮಾಡ್ತಾ ಇದಾರೆ ಅಂತಂದ್ರೆ, ಪಾಪ ಹಳ್ಳಿ ರೈತರವ, ಏನು ಮಾಡಕ್ಕ ಆಕ್ಚುಲಿ ನಮ್ ತಪ್ಪು ಪಾಪ. ಇವ್ರೇನ್ ಮಾಡ್ತಿದಾರೆ, ಶಾಮಿಯಾನ ಬಿದ್ದ ತಕ್ಷಣ ಎಲ್ಲ ಹಾಕೊಡಗೋ ಮನೆಗೆ ಹೊಟ್ಟೋಗ್ಬಿಟ್ರು. 40-50 ಜನ ಹೊಟ್ಟೋಗ್ಬಿಟ್ರು ಮನೆಗೆ. ನಾವು ನೆಕ್ಸ್ಟ್ ಶಾಟ್ ಎಲ್ಲಿ ಅಂತಂದ್ರೆ, ಇಲ್ಲಪ್ಪ ನಾವು ಹಾಲ್ ಕರಿಬೇಕು, ನೀವು
ಏನೋ ಕರ್ಕೊಂಬಿಡಿ ಸಿನಿಮಾದವ್ರು ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಬಟ್ ಆಗ್ತಾವಲ್ಲ ಹಳ್ಳಿಗಳ ಕಡೆ ಈ ತರದ್ದು ತುಂಬಾ ಆಗಿದೆ ಮೇಡಮ್, ತುಂಬಾ ಇನ್ಸೆಂಟಿವ್ ಅಲ್ಲಿ ಎಲ್ಲ ಮನೆಗೆ ಹೋಗ್ಬಿಟ್ಟಿದ್ರೆ ನೆಕ್ಸ್ಟ್ ಯಾವ ಜೂನಿಯರ್ಸ್ ಇಲ್ಲ ಮೇಡಮ್. ಇಲ್ಲ. ಮನೆಗೆ ಹೋಗಿ ನಾವೇ ಹೋಗಿ ರಿಕ್ವೆಸ್ಟ್ ಹಾಕ ಬಾಕ ಅದೇ ತಿಮ್ಮ ಅಂದಾಗ ಇಂತಹ ಸವಾಲುಗಳನ್ನ ನಾವು ಸರ್ ನಿಮ್ ಸಿನಿಮಾ ಏನ್ ಹೇಳಕ್ ಹೊರಟಿದೆ ಸರ್? ಅದೊಂದು ಏನ್ ಮನೋರಂಜನೆ? ನಗು ಮೇಡಮ್. ಹೌದು, ಒಂದು ಕಂಪ್ಯೂಟರ್ ಬಂಡವಾಳ ನಗುನೇ ಮೇಡಮ್, ಖಂಡಿತವಾಗ್ಲೂ. ಅಂದ್ರೆ ಒಂದು 100 rupees ಅಥವಾ 100-150 ರೂಪಾಯಿ ಕೊಟ್ಬಿಟ್ಟು ಥಿಯೇಟರ್ಗೆ ಆಡಿಯನ್ಸ್ ಬಂದಾಗ ಕಂಪ್ಯೂಟರ್ ಎಂಟರ್ಟೈನ್ಮೆಂಟ್ ಇಟ್ಕೊಂಡೇ ಆಚೆ ಕಳಿಸ್ಬೇಕು ಅನ್ನೋದು ನಮ್ದು ಒಂದು ಉದ್ದೇಶ, ಮೂಲ ಉದ್ದೇಶ ಸಿನಿಮಾದು ನಗು ಮೇಡಮ್ ಅಷ್ಟೇ. ನಗು ಜೊತೆಗೆ ಒಂದು ಒಳ್ಳೆ ವಿಷಯನ ಹೇಳಕ್ ಟ್ರೈ ಮಾಡಿದೀವಿ. ಕಂಟೆಂಟ್ ಅಂದ್ರೆ ಕಂಟೆಂಟ್ ನ ಆ ಒಂದು ಎಂಟರ್ಟೈನ್ಮೆಂಟ್ ಜೊತೆಗೆ ಬ್ಲೆಂಡ್ ಮಾಡಿದ್ದಾರೆ ಆ ಒಂದು ಪಾತ್ರಗಳ ಮುಖಾಂತರ. ಈಗ ಯಾಕಂದ್ರೆ ಒಬ್ಬ ವ್ಯಕ್ತಿ ಅಂದಾಗ ಅವ್ನ್ ಬದುಕಲ್ಲಿ ಬರೀ ನಗು ಇರಲ್ಲ, ಬರೀ ಅಳು ಇರಲ್ಲ, ಎಲ್ಲ ಆಲ್ ಎಮೋಷನ್ಸ್ ಹೇಗಿರುತ್ತೋ ಅದೇ ರೀತಿ ನಮ್ ಸಿನಿಮಾದಲ್ಲೂ ಕಂಪ್ಲೀಟ್ಲಿ ನಗಿಸ್ತಾ ಒಂದು ಒಳ್ಳೆ ವಿಷಯನ ಹೇಳಕ್ ಪ್ರಯತ್ನ ಪಟ್ಟಿದೀವಿ. ನೀವು ಫಸ್ಟ್ ಇಂದ ಏನ್ ನಕ್ಕಿರ್ತೀರಾ, ಸಿನಿಮಾ ಎದ್ದು ಬರ್ಬೇಕಾದಾಗ ಆ ಒಂದು ವಿಷಯ ನಿಮ್ಗೆ ಮನ್ಸಿನ ಆಟತ್ತೆ ಅಂತ. 9 ರಸಗಳಿದೆ ನಿಮ್ ಸಿನಿಮಾದಲ್ಲಿ. ಖಂಡಿತ ತುಂಬಾ ಬೇರೆ ಬೇರೆ ಆಯಾಮಗಳ ಕತೆ ಹೋಗ್ತಾ ಇರುತ್ತೆ ಮೇಡಮ್. ಅಂದ್ರೆ ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಅಂದ್ರೆ ಅರಸಯ್ಯ ಇನ್ನೋಸೆಂಟ್ ಕ್ಯಾರೆಕ್ಟರ್. ಅಂದ್ರೆ ಅವನು ನಾನು ಬ್ಯೂಟಿ ಇಲ್ಲ ಆ ತರದೇನು ಇರಲ್ಲ. ಅಂದ್ರೆ ಹೀರೋಯಿನ್ ನಾನು ಮದ್ವೆ ಆಗ್ಬೇಕಷ್ಟೇನೆ. ತುಂಬಾ ಇನ್ನೋಸೆನ್ಸ್ ಕ್ಯಾರೆಕ್ಟರ್ನ ಹಾಸ್ಯ ಭರಿತವಾಗಿ ಹೇಳ್ಕೊಡು. ಅಲ್ಲ ಸರ್, ಹೀರೋಯಿನ್ ಅಂದ ತಕ್ಷಣ ಯಾಕೆ ಈ ರೀತಿ ಗೌರ್ತಾ ಇದ್ದೀರಾ? ಇಲ್ಲ, ನಂಬಿರೋದ್ ನೋಡಿದ ತಕ್ಷಣ ಅವ್ರ ಹೆಸರು ಕೇಳಿದ ತಕ್ಷಣ ಭಯ ಆಗುತ್ತೆ. ನನ್ ಯಾವಾಗ್ಲೂ ಹೀರೋಯಿನ್ ನಮ್ಗಿಂತಲೂ ಹೈಟೇ ಇರ್ತಾರೆ. ಪಕ್ಕದಲ್ಲಿ ನಿಂತಾಗ ಆ ಮೇಡಮ್ ಅನ್ನೋದು, ನನ್ನ ಸುಮ್ನೆ ಕ್ಯಾಜುವಲ್ ಡೈಲಾಗ್ ತೋರ್ತಿತ್ತು, ಆ ಮೇಡಮ್ ಅನ್ನೋದು, ಈ ತರ ಕನ್ವರ್ಸೇಷನ್ ಇರುತ್ತೆ. ಅಪ್ಪಿತಪ್ಪನ ಏನೋ ಅಂದ ತಕ್ಷಣ ಮಾಡ್ತೇವೆ ಹಿಂಗಾಗಿ ಒಂದು ಫ್ರೆಂಡ್ಲಿ ಒಂದು ಎನ್ವೈರನ್ಮೆಂಟ್ ಅಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಕೆಲಸ ಮಾಡಿದೀವಿ. ಸರ್, ಸಿನಿಮಾಗ್ ನೀವು ಹೀರೋ ಅಂತ ಫಿಕ್ಸ್ ಆಯ್ತು, ಮನೆಗ್ ಹೋಗಿ ನೀವು ಹೆಂಡತಿಗೆ ಹೇಳಿದ್ರಿ ನಾನು ಹೀರೋ ಅಂತ. ಏನ್ ಸರ್ ನಿಮ್ ವೈಫ್ ರಿಯಾಕ್ಷನ್? ಅಲ್ಲ, ಇಷ್ಟ ದಿನ ನನ್ ಜೊತೆ ಡುಯೆಟ್ ಆಡ್ತಿದ್ದೆ, ಈಗ ಹೀರೋಯಿನ್ ಜೊತೆ ಅತಿಯ ವಾಸು ಸ್ಟಾರ್ಟಿಂಗ್ ನಂಬಿರ್ಲಿಲ್ಲ. ಅಂದ್ರೆ ಈಗ ಯಾವ್ದೇ ವೈಫ್ ಆದ್ರೂ ಇರುತ್ತಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಇದ್ದಾಗ ಯಾವ್ದೇ ರೀತಿ ತೊಂದರೆಗಳಿರಲ್ಲ. ಇವ್ ಹೀರೋ ಅಂದ್ರೆ ಹೀರೋಯಿನ್ ಇದ್ದೇ ಇರ್ತಾಳೆ, ರೇಟ್ ಆಡೇ ಇರ್ತಾರೆ. ಆ ತರದ್ದು ಸ್ಟಾರ್ಟಿಂಗ್ ನೀವಿರ ನಾನ್ ನಂಬಲ್ಲ ಬಿಡಿ ಆಗಿ ಹೇಗಿದ್ರು. ಆಮೇಲೆ ಸಿನಿಮಾದ ಫುಟೇಜ್ ಎಲ್ಲ ತೋರಿಸ್ದೆ. ಹೀರೋ ಆಗಬಿಟ್ಟಿದ್ದೀರಾ, ನೋಡಿ ಕೈ ಹೆಂಗ್ ಹಿಡ್ಕೊಂಡಿದ್ದೀರಾ, ಗೊತ್ತು. ಯಾಕಂದ್ರೆ ಒಂದಿಷ್ಟು ಸಾಂಗ್ ರೆಟ್ರೋ ಲುಕ್ ಅಲ್ಲೆಲ್ಲ ಕೈ ಹಿಡ್ಕೊಂಡಿರೋದು, ಅವರಿಂದ ಓಡ್ತಿರೋದಕ್ಕೆಲ್ಲ ನೋಡ್ಬಿಟ್ಟು ಎಂಜಾಯ್ ಮಾಡೋದು. ಸರ್, ಹೀರೋಯಿನ್ ಜೊತೆ ರೊಮ್ಯಾಂಟಿಕ್ ಸೀನ್ ಮಾಡುವಾಗ ನಿಮ್ಗೆ ಏನ್ ಅನ್ನಿಸ್ತು ಸರ್? ಇಲ್ಲ, ಒಂದ್ ಇನ್ಸಿಡೆಂಟ್ ಆಕ್ಚುಲಿ ಹೇಳಲೇಬೇಕು. ಒಂದ್ ಸಾಂಗ್ ಶೂಟ್ ಮಾಡ್ತಾ ಇದ್ವಿ ಮೇಡಮ್. ಹೀರೋಯಿನ್ ಬರ್ತಾಳೆ, ನಾನು ಅವ್ಳು ಹಿಂಗ್ ತಿರುಗಿಸ್ಬಿಟ್ಟು ಹಿಂಗ್ ಹಿಡ್ಕೋಬೇಕು. ಆಕ್ಚುಲಿ ಅವ್ರು ನನ್ಕಿಂತ ಇಟ್ಟಿದ್ದಾರೆ, ಅವ್ರ ಕೈಯಲ್ಲಿ ತಿರುಗಿಸ್ಲಿ ಆ ಒಂದು ಶಾರ್ಟ್. ಆಮೇಲೆ 48 ಸ್ಲೋ ಮೋಷನ್ ಅಲ್ಲಿ ತೆಗಿತಾ ಇದಾರೆ. ನಾನ್ ಸ್ಪೀಡ್ ಆಗಿ ಆಕ್ಟ್ ಮಾಡ್ಬೇಕು. ನಾನು ಸ್ಪೀಡ್ ಆಗಿ ಆಕ್ಟ್ ಮಾಡೋದು, ಲಿಪ್ ಕೊಡೋದು, ಜೊತೆಗೆ ಆ ಲಿಪ್ ಅಂದ್ರೆ ಲಿರಿಕ್ಸ್ಗೆ ಮತ್ತು ಹೀರೋಯಿನ್ ಕೈ. ಸೊ ಅವಾಗ ಏನಾಯ್ತು, ಕೈ ಹಿಂಗೆ ತಿರುಗಿಸ್ತಾ ಇದೀನಿ, ಆಗ್ತಾ ಇಲ್ಲ. ಒಂದ್ ಬಿಟ್ರೆ ಒಂದ್ ಮಿಸ್ ಆಗ್ತಾ ಇದೆ. ನನ್ಗೆ ರಿದಮ್ ಸೆನ್ಸ್ ಇಲ್ಲ, ಅಂದ್ರೆ ಡ್ಯಾನ್ಸ್ಗೆ ಮ್ಯೂಸಿಕ್ ಸೆನ್ಸ್ ಇಲ್ಲ ಅಷ್ಟೊಂದು. ಅವ್ರನ್ನ ತಿರುಗಿಸ್ತಾ ಇದೀನಿ, ಕೈ ಎಟಗಿಸ್ತಾ ಇಲ್ಲ. ಆಮೇಲೆ ಹಿಂಗ್ ಹಿಡ್ಕೊಳ್ತೀನಿ, ನನ್ಕಿಂತಲೂ ವೆಯ್ಟ್ ಅವ್ರೆ. ಹತ್ತತ್ರ ಅದು 2.5 ಗಂಟೆ ಅದೊಂದೇ ಶಾರ್ಟ್ ಮಾಡಿದೀವಿ ಮೇಡಮ್. 2.5 ಗಂಟೆ. ಯಾಕಂದ್ರೆ ಸೊಂಟ ಹಿಡಿಬೇಕು ಭಯ, ಕೈ ಆಲ್ರೆಡಿ ನಡುಗ್ತಾ ಇರುತ್ತೆ. ಸೊ ಅದು ಟೋಟಲ್ 45 ಟೇಕ್ ಆಯ್ತು. 46ನೇ ಟೇಕ್ ಅಲ್ಲ ಓಕೆ. 46ನೇ ಟೇಕ್ ಓಕೆ ಆಗಿದ್ದು. ಒಟ್ಟಾರೆ ಈಗ ನಾನು ನಿರ್ದೇಶಕರನ್ನ ಕೇಳ್ಬೇಕು ಸರ್, ಒಟ್ಟು ತಮ್ಮ ಅನುಭವ ಆಗಿತ್ತು ಹೀರೋ ಜೊತೆ. ಮೇಡಮ್ ಇಲ್ಲ, ಸಿನಿಮಾ ಟೈಟ್ಲೇ ಹೇಳಂಗೇನೆ ನಮ್ದಷ್ಟು ಪ್ರಸಂಗಗಳೇ ಆಗೋಯ್ತು ಕಂಪ್ಲೀಟ್. ಹೀರೋ ಜೊತೆ, ಹೀರೋಯಿನ್ ಜೊತೆ, ಟೆಕ್ನಿಷಿಯನ್ಸ್ ಗಳ ಜೊತೆ. ಅಂದ್ರೆ ತುಂಬಾ ಮಜವಾಗಿ ಶೂಟ್ ಮಾಡ್ದ ಮೇಡಮ್. ಸೆಟ್ ಅಲ್ಲೂ ಅಷ್ಟೇನೆ ಯಾವ್ದೇ ರೀತಿಯಾದ ಗೊಂದಲಗಳು ಯಾವ್ದು ಇರ್ಲಿಲ್ಲ. ತುಂಬಾ ಮಜವಾಗಿ ಎಸ್ಪೆಷಲಿ ನಮ್ PD ಸತೀಶ್ ನೆಟ್ರ್ ಇದಾರೆ, ನನ್ ಜೊತೆ ಕಂಪ್ಲೀಟ್ಲಿ ಟ್ರಾವೆಲ್ ಮಾಡ್ತಾರೆ. ನಮ್ಮ ಇಡೀ ಸಿನಿಮಾದಲ್ಲಿ ಎಷ್ಟು ನಗ್ಸಿದಾರೋ ಈ ಸಿನಿಮಾದಲ್ಲಿ ಆಫ್ ದಿ ಕ್ಯಾಮ್ರಾ ಅದಕ್ಕಿಂತಲೂ ಡಬ್ಬಲ್. ಅವ್ರು ಯಾವಾಗ್ಲೂ ಏನಾದ್ರು ತಿಂತಾನೆ ಇರ್ಬೇಕು. ಆಮೇಲೆ ಎಲ್ರನ್ನು ಹೋಗೋದು ಕೆದಕೋದು. ಏನ್ ಮಾಡ್ತಾ ಇದ್ದೆ ಅಂದ್ರೆ, ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಹಂಗಿದೆ. ಅವ್ರು ಸುಮ್ನೆ ಹೋಗಿ ಕೆದಕೋದು. ಆಮೇಲೆ ನನಗಂತೂ ಸಿಕ್ಕಾವಡೆ ಉರ್ಸೋರು. ಮಾದೇಶ ಬಾಯಲ್ಲಿ ಕೂತ್ಕೋ, ಏನೇನೋ ಪ್ರಶ್ನೆ ಕೇಳೋದು. ಬಟ್ ಅದೆಲ್ಲ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿತ್ತು ನಮ್ಗೆ. ನಾವು ಪ್ರತಿದಿನ ನಾವು ಯಾವ್ದೋ ಸೆಟ್ಗೆ ಹೋದಾಗ ಸಿನಿಮಾ ಶೂಟ್ಗೆ ಹೋಗ್ತಾ ಇದ್ವಿ ಅಂತ ಅನ್ಸೋದು. ಬಟ್ ನಮ್ಗೆಲ್ಲ ಹಂಗದು ಪಿಕ್ನಿಕ್ ಹೋಗಿದೀವಿ,
ಅನ್ನೋ ಒಂದು ಫೀಲ್. ಯಾಕಂದ್ರೆ ಬೆಳಿಗ್ಗೆದ ಸಂಜೆವರೆಗೂ ಶೂಟ್ ಮಾಡೋದು, ನಗಾಡ್ತಾ ಇದ್ವಿ, ಪ್ರತಿಯೊಂದು ಮೂಮೆಂಟ್ ಅಲ್ಲಿ ಎಂಜಾಯ್ ಮಾಡ್ಕೊಂಡೆ ಶೂಟ್ ಮಾಡಿದೀವಿ ಮೇಡಮ್. ಸರ್ ಈಗಾಗಲೇ 2 ಹಾಡುಗಳು ಬಿಡುಗಡೆ ಆಗಿದೆ, ಪ್ರೇಕ್ಷಕರ ಪ್ರತಿಕ್ರಿಯೆ ಏನ್ ಸರ್? ಮೇಡಮ್, ಈಗ ಮೊದಲನೇಗೆ ಅಯ್ಯಯ್ಯೋ ರಾಮ ಅಂತ ಒಂದು ಸಾಂಗ್ ರಿಲೀಸ್ ಆಗಿದೆ. ಅದು ಸಾವಿನ ಮನೆಗಳಲ್ಲಿ ಭಜನೆಗಳು ಮಾಡ್ತಾರೆ ಗೊತ್ತಾ, ಸತ್ ಭಜನೆಗಳು ಮಾಡ್ತಾರೆ ಗೊತ್ತಾ, ಆ ಪ್ಯಾಟರ್ನ್ ನಲ್ಲಿ ಅಯ್ಯಯ್ಯೋ ರಾಮ ಕಣ್ಮುಂದೆನೆ ಡ್ರಾಮಾ ಅಂತ ಒಂದು ಸಾಂಗ್ ರಿಲೀಸ್ ಆಯ್ತು. ಅದು ತುಂಬಾ ಚೆನ್ನಾಗಿ ಹೋಯ್ತು ಮೇಡಮ್, ಒಳ್ಳೆ ಪ್ರತಿಕ್ರಿಯೆ ಸಿಕ್ತು. 1 ಮಿಲಿಯನ್ ವ್ಯೂಸ್ ಕೂಡ ಆಯ್ತು. ಅದಾದ್ಮೇಲೆ ಈಗ ಒಂದು 5 days 10 days ಬ್ಯಾಕ್ ಒಂದು ಡ್ಯೂಯೆಟ್ ಸಾಂಗ್ ಅಂತ ಒಂದು ಬಿಟ್ಟಿದೀವಿ. ಅದು ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಜನಗಳಿಗೆ. ಅಂದ್ರೆ ಸಾಹಿತ್ಯ ಅಂದ್ರೆ ಸಾಂಗ್ಗಳು ನೋಡ್ಕೊಂಡೇನೆ ಒಂದಷ್ಟು ಟ್ರೈಲರ್ ಬೂಸ್ಟ್ ತಗೋತು ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. 2 ಸಾಂಗ್ ತುಂಬಾ ಚೆನ್ನಾಗಿದೆ, ರಿಲೀಸ್ ಆಯ್ತಲ್ಲ. ನಾನು ಫಸ್ಟ್ ಕಾಪಿ ಬಂದಾಗ ನೋಡಿದ್ರಿ, ಹೇಗೆ ಅನಿಸ್ತು ಸರ್? ಮೇಡಮ್, ಫಸ್ಟ್ ಅಂದ್ರೆ ಯಾವುದೇ ನಿರ್ದೇಶಕನಾಗಲಿ ಅಂದ್ರೆ ಬರವಣಿಗೆ ಬರೆಯೋದು ಓಕೆ, ಬಟ್ ಅದನ್ನ ವಿಜುವಲಿ ಶೂಟ್ ಮಾಡಿರ್ತೀವ ಅನ್ನೋದು ಎಲ್ಲ ಆದ್ಮೇಲೆ ಫಸ್ಟ್ ಕಾಪಿ ಅಂತ ಬಂದಾಗ ಓಕೆ, ನಾವೇನು ಬರ್ದಿದ್ದೋ ಅದು ಶೂಟ್ ಮಾಡಿದೀನಿ ನಾನು, ಅದು ಎಮೋಷನಲಿ ಆಗಿರ್ಬೋದು ಅಥವಾ ಭಾವನಾತ್ಮಕವಾಗಿ ಆಗಿರ್ಬೋದು, ಅದನ್ನ ರೀಚ್ ಮಾಡಿದೀವ ಅನ್ನೋದು ಫಸ್ಟ್ ಆಫ್ ಆಲ್. ಬಟ್ ನಮ್ಗೆ ಎಂಟೈರ್ ಟೀಮ್ ಕುತ್ಕೊಂಡು ಸಿನಿಮಾ ನೋಡ್ತು ಅಂತಂದ್ರೆ ಎಂಟೈರ್ ಟೀಮ್ ಫುಲ್ ಖುಷಿಯಾಗಿದೆ ಮೇಡಮ್. ಅಂದ್ರೆ ಒಂದು ಒಳ್ಳೆ ಸಬ್ಜೆಕ್ಟ್ ಮಾಡಿದೀವಿ, ಒಂದು ಪ್ರಾಡಕ್ಟ್ ಕೊಟ್ಟಿದ್ದೀರಿ. ಖಂಡಿತ 100% ಮೇಡಮ್. ಅದು ಸರ್, ನಿಮ್ ಸಿನಿಮಾನ ಪ್ರೇಕ್ಷಕರು ಯಾಕೆ ನೋಡ್ಬೇಕು? ಮೇಡಮ್, ಇದು ತುಂಬಾ ಮುಖ್ಯವಾದ ಪ್ರಶ್ನೆ. ಅಂದ್ರೆ ಇವತ್ತಿನ ಸಿಚುವೇಶನ್ಗೆ ನೀವು ಕೇಳಿದ ತುಂಬಾ ಒಳ್ಳೆ ಪ್ರಶ್ನೆ. ಬಟ್ ನಾನು ನಮ್ಮ ಅರಸಯ್ಯನ ಪ್ರೇಮರಸ ಸಿನಿಮಾನ ಯಾಕೆ ನೋಡ್ಬೇಕು ಅಂತ ಹೇಳ್ತೀನಿ ಅಂತಂದ್ರೆ ಮೇಡಮ್, ಎಂಟರ್ಟೈನ್ಮೆಂಟ್ ಮೇಡಮ್, ಅಷ್ಟೇ. ಈಗ ನೀವು ಒಂದು 150 ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಸಿನಿಮಾಗೆ ಬಂದ್ರೆ ಅದು ನಿಮ್ಗೆ ಯಾವುದೇ ರೀತಿಯ ಮೋಸ ಆಗಲ್ಲ. ಅಂದ್ರೆ ಎಕ್ಸಾಂಪಲ್, ಇವತ್ತು ಎಲ್ಲ ತುಂಬಾ ನೋವಲ್ ಇದೆ, ಇನ್ಕ್ಲೂಡಿಂಗ್ ನಾನು, ಮಂತೇಶ್ ಆಗಿರ್ಬೋದು, ನೀವಾಗಿರ್ಬೋದು, ಎಲ್ಲರಿಗೂ ಅವ್ರವ್ರದೇ ಒಂದು ದೃಷ್ಟಿಕೋನಗಳಲ್ಲಿ ಒಂದಷ್ಟು ನೋವುಗಳಿರ್ತವೆ. ಬಟ್ ಆ ನೋವುಗಳನ್ನ 2 ಗಂಟೆ ಕಾಲ ಮರೆತು ಸಿನಿಮಾ ನೋಡ್ಕೊಂಡು ಆರಾಮಾಗಿ ಸ್ವಲ್ಪ ಆಚೆ ಬರ್ತೀವಿ, ರಿಲೀಫ್ ಸಿಗುತ್ತೆ ಅನ್ನೋಕ್ಕೆ ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ನೋಡ್ಬೇಕು ಮೇಡಮ್. ಅರಸಯ್ಯನ ಪ್ರೇಮ ಪ್ರಸಂಗ ಸಿನಿಮಾ ಇದೇ ಸೆಪ್ಟೆಂಬರ್ 19ಕ್ಕೆ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲಾ ಪ್ರೇಕ್ಷಕರುಗಳು ಬಂದು ಸಿನಿಮಾದಲ್ಲಿ ಕನ್ನಡ ಸಿನಿಮಾಗಳನ್ನು ನೋಡ್ಬೇಕು ಅಂತ ನಾನು ಕೇಳ್ಕೊತೀನಿ ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಸರಿಯಾಗಿ ಕೂತ್ಕೋ. ಶರ್ಟ್ ಸರ್ ಮಾಡ್ಕೋ. ಸ್ವಲ್ಪ ಲೆಫ್ಟ್ ಬಾ. ಲೆಫ್ಟೋ ಸ್ಟ್ರೈಟ್ ರೈಟ್. ಸ್ವಲ್ಪ ನಗು, ಸ್ಮೈಲ್. ಅರಸಯ್ಯನ ಪ್ರೇಮ ಪ್ರಸಂಗ ಇದೇ ಸೆಪ್ಟೆಂಬರ್ 19ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಒಂದು ಹೊಸ ತಂಡ, ಒಂದು ಹೊಸ ಕತೆ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಒಂದು ಫ್ಯಾಮಿಲಿ ಕೂತು ಎಂಜಾಯ್ ಮಾಡುವಂಥ ಸಿನಿಮಾ, ಮಕ್ಕಳಿಂದ ವಯಸ್ಸಾದವ್ರು ಕೂತು ನೋಡುವಂಥ ಸಿನಿಮಾ, ಒಂದು ಹಳ್ಳಿ ವಿಷಯನಿಟ್ಕೊಂಡು ಒಬ್ಬನ ಕಥೆನ ಹೇಳಕ್ ಬರ್ತಾ ಇದ್ದೀವಿ ಇದೇ ಸೆಪ್ಟೆಂಬರ್ 19ಕ್ಕೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮಂಥ ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡಿ ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀವಿ. ನೀವೆಲ್ಲ ಥಿಯೇಟ್ರಿಗೆ ಬನ್ನಿ, ನಾವು ಬರ್ತೀವಿ, ಒಟ್ಟಿಗೆ ಕೂತು ಸಿನಿಮಾ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಸೆಪ್ಟೆಂಬರ್ 19.